ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸರ್ಕಾರದ ಮುಖ್ಯ ಸಚೇತಕರಾದಂತ ಅಶೋಕ್ ಪಟ್ಟಣ್ ಅವರ ನಮ್ಮ ಅಭ್ಯರ್ಥಿಯಾಗಿದ್ದಂತ ಶ್ರೀ ಮುರಾಲ್ ಅವರ ಲೋಕಸಭಾ ಅಭ್ಯರ್ಥಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸುಪುತ್ರ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಇತರ ಎಲ್ಲ ಸ್ನೇಹಿತರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಅರಬಾವಿ ಮತಕ್ಷೇತ್ರದಲ್ಲಿ ನಾಲ್ಕು ಕಡೆ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಇದು ಯಾದಗಿರಲ್ಲ, ಯಾದವಾಡ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಸೇರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇವೆ. ಡಾಕ್ಟರ್ ಸಣ್ಣಕ್ಕಿಯವರು ಸತೀಶ್ ಜಾರಕಿಹೊಳಿ ಅವರನ್ನ ಮುಂದಿಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಒಂದು ವರ್ಷದಿಂದ ಒತ್ತಾಯ ಮಾಡ್ತಾ ಇದ್ರು. ನಾನು ಇವತ್ತು ನಾಳೆ ಅಂತೇಳಿ ಅವಕಾಶ ಸಿಕ್ಕಿರ್ಲಿಲ್ಲ. ಇವತ್ತು ಅವಕಾಶ ಒದಗಿ ಬಂತು. ಈಗಾಗಲೇ 2 ಕಡೆ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಅನಾವರಣ ಮಾಡಿದ್ವಿ. ಇವತ್ತು ಇಲ್ಲಿ ಯಾದವಾಡದಲ್ಲಿ ಕೂಡ ಅನಾವರಣ ಮಾಡ್ತಾ ಇದ್ದೀವಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ಅಂತಕ್ಕಂಥ ಹಳ್ಳಿನಲ್ಲಿ ಹುಟ್ಟಿದಂಥವ್ರು, ನಾಡಿಗೋಸ್ಕರ ಪ್ರಾಣ ಕೊಡಕ್ಕೂ ತಯಾರಾಗ್ತಾರೆ. ಅದು ಸಂಗೊಳ್ಳಿ ರಾಯಣ್ಣವರು ಕಿತ್ತೂರಿಗೋಸ್ಕರ ಪ್ರಾಣ ತೆಗೆದರು. ಅಂತ್ಯವರ ಪ್ರತಿಮೆಯನ್ನ ಇವತ್ತು ಅನಾವರಣ ಮಾಡಿದ್ದೀವಿ. ಇವತ್ತು ಬಹಳ ಸಂತೋಷದಿಂದ ನಾವೆಲ್ಲರೂ ಕೂಡ ಬಂದು ಇದಕ್ಕೆ ಬಹಳ ಮುಖ್ಯ ಕಾರಣ ಡಾಕ್ಟರ್ ಸಣ್ಣಕ್ಕಿ, ದಪ್ಪಕ್ಕಿನ ಸಣ್ಣಕ್ಕಿನ ಗೊತ್ತಿಲ್ಲ, ಸಣ್ಣಕ್ಕಿ ಬಹಳ ಒತ್ತಾಯ ಮಾಡಿ ಕರ್ಕೊಂಡ್ಬಂದು ಇಲ್ಲಿ ಮಾಡಿಸಿದ್ದಾರೆ. ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಬರಲೇಬೇಕು ಅಂತ ಒತ್ತಾಯ ಮಾಡಿದ್ರು. ಹಾಗಾಗಿ ಇವತ್ತು ಬಂದಿದ್ದೀನಿ. ನಿಮ್ಮೆಲ್ಲ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ನಿಮ್ಮ ಪ್ರೀತಿ, ಅಭಿಮಾನ, ಆಶೀರ್ವಾದ ಇದೇ ರೀತಿ ನನ್ನ ಮೇಲೆ ಇರಲಿ. ಯಾಕಂತಂದ್ರೆ ನನಗೆ ಈಗ ಹಿಂದುಳಿದ ಜಾತಿಯವರು ಸೇರಿದವರು ಅಂತೇಳಿ 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟರು ಅಂತೇಳಿ ನೀನು ಹೋಗಾಕು ನಾವು ಕೈ ಮುಗಿಬಿಟ್ಟಿದ್ದೀವಿ. ಸೊ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ. ನನ್ನನ್ನ ತೆಗಿಬೇಕು ಅಂತೇಳಿ ಬಹಳ ಸಂಚು ನಡೀತಾ ಇದೆ. ನಾನು ಹೇಳಿದೆ, ಆಶೀರ್ವಾದ ಎಲ್ಲಿವರೆಗೆ ನನ್ನ ಮೇಲೆ ಇರ್ತದೆ, ಸುಳ್ಳು ಆರೋಪಗಳನ್ನು ಮಾಡಿ ನನ್ನನ್ನ ತೆಗೆಯಕ್ ಸಾಧ್ಯ ಇಲ್ಲ ಅಂತ ಇವತ್ತು ಈ ಬಿಜೆಪಿಯವರು, ಜೆಡಿಎಸ್ನವರು ಏನ್ ಸಂಚು ಮಾಡುತ್ತೆ. ನಾನು ಮಂತ್ರಿಯಾಗಿ 40 ವರ್ಷ ಆಯ್ತು. ಅವತ್ತಿನಿಂದ ಎಂತದೇ ಒಂದು ಕಪ್ಪು ಚುಕ್ಕಿ ಇಲ್ಲ. ಈಗ ಮಾಡ್ಕೊಳಕ್ ಹೋಯ್ತೀನ
ಅದರಿಂದ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತೇಳಿ ಕೇಳ್ಕೊಂಡು ನಿಮ್ಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.